ನಮ್ಮ ದಕ್ಷಿಣ ಭಾರತದಲ್ಲಿ ಒಂದೊಂದು ರಾಜ್ಯದ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ, ಭಾಷೆ, ಇತಿಹಾಸ ಎಲ್ಲವೂ ವಿಭಿನ್ನವಾಗಿದೆ. ಉತ್ತರ ಭಾರತದ ಸಾಕಷ್ಟು ಮಂದಿ ದಕ್ಷಿಣ ಭಾರತದಲ್ಲಿ ಉಳಿಯಲು ಅಥವಾ ಪ್ರವಾಸ ಕೈಗೊಳ್ಳಲು ಹಾತೊರೆಯುತ್ತಾರೆ. ಇಲ್ಲ ಆಹ್ಲಾದಕರವಾದ ವಾತಾವರಣ ಮತ್ತು ಮೋಡಿ ಮಾಡುವ ಪ್ರಾಕೃತಿಕ ಸೌಂದರ್ಯಕ್ಕೆ ಮರುಳಾಗದೇ ಇರಲು ಸಾಧ್ಯವಿಲ್ಲ. ಸುಂದರವಾದ ಕಡಲ ತೀರಗಳು, ಮುಗಿಲೆತ್ತರದ ಬೆಟ್ಟಗಳು, ಐತಿಹಾಸಿಕತೆಯನ್ನು ನಿರೂಪಿಸುವ ಭದ್ರವಾದ ಕೋಟೆ, ವಿಸ್ಮಯಗಳು, ನಗರಗಳ ಸೌಂದರ್ಯ, ಸ್ವಾದಿಷ್ಟವಾದ ಪಕ್ಷಿಗಳು, ಮಹಿಮಿತವಾದ ದೇವಾಲಯಗಳು ಎಲ್ಲವೂ ಹೊಂದಿದೆ. ದಕ್ಷಿಣ ಭಾರತದ ಬಗ್ಗೆ ನಿಮಗೆ ತಿಳಿಯದ 8 ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ, ಊಟ ಪ್ರಿಯರಿಗೆ ದಕ್ಷಿಣ ಭಾರತ ಪ್ರವಾಸ ಸೂಕ್ತ. ನಮ್ಮ ದಕ್ಷಿಣ ಭಾರತದಲ್ಲಿ ಸ್ವಾದಿಷ್ಟವಾದ ಮತ್ತು ರುಚಿಕರವಾದ ಆಹಾರಕ್ಕೆ ಕೇವಲ ಭಾರತದಾದ್ಯಂತ ಜನಪ್ರಿಯವಾಗಿಲ್ಲ, ಬದಲಾಗಿ ವಿದೇಶಿಯರು ಕೂಡ ಮಾರು ಹೋಗಿದ್ದಾರೆ. ಇಲ್ಲಿ ಸುಮಾರು 17 ಉಪಹಾರ ಪಕ್ಷಿಗಳು ಹುಟ್ಟಿಕೊಂಡಿವೆ. ಒಂದೊಂದು ರಾಜ್ಯದಲ್ಲಿ ಅನೇಕ ವಿಧವಾದ ಉಪಹಾರಗಳ ರುಚಿಯನ್ನು ನೀವು ಸವಿಯಬಹುದು. ವಿಶ್ವದ ಶ್ರೀಮಂತ ದೇವಾಲಯಗಳ ತವರು. ನಮ್ಮ ದಕ್ಷಿಣ ಭಾರತದಲ್ಲಿನ ದೇವಾಲಯಗಳು ತನ್ನದೇ ಆದ ಅದ್ಭುತ ವಾಸ್ತುಶಿಲ್ಪ ಶೈಲಿಗಳನ್ನು ಹೊಂದಿದ್ದು ಭಾರತದ ಯಾಂತ್ರಿಕರಿಗೆ ಮಾತ್ರವಲ್ಲ, ವಿದೇಶಿಗರಿಗೂ ಕೂಡ ಆಕರ್ಷಿಸುತ್ತಿದೆ. ಇಲ್ಲಿ ಕೇರಳ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯವು ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪ್ರಸಿದ್ಧವಾಗಿದೆ. ದೇವಾಲಯದ ನೆಲಮಾಳಿಗೆಯಲ್ಲಿ ಸಾಕಷ್ಟು ಚಿನ್ನಾಭರಣಗಳು, ವಜ್ರ ವೈಡೂರ್ಯಗಳು ದೊರೆತಿವೆ. ಆನೆಗಳ ಸ್ಪಾ. ನೀವು ಆನೆಗಳ ಸ್ಪಾವನ್ನು ಕಣ್ತುಂಬಿಕೊಳ್ಳಲು ಕೇರಳ ರಾಜ್ಯಕ್ಕೆ ಭೇಟಿ ನೀಡಬಹುದು. ಇಲ್ಲಿ ಆನೆಗಳು ಮಸಾಜ್ ಮಾಡುವುದನ್ನು, ಸ್ನಾನ ಮಾಡುವುದನ್ನು, ಆಹಾರ ನೀಡುವುದನ್ನು ಕಣ್ತುಂಬಿಕೊಳ್ಳಬಹುದು. ಇಂಥ ಸುಂದರವಾದ ದೃಶ್ಯವನ್ನು ಕಾಣಲು ಕೇರಳದ ಪುನ್ನೂತ್ತರಿಗೆ ಭೇಟಿ ನೀಡಿ. ಹತ್ತಿ ಉತ್ಪಾದನೆ. ದಕ್ಷಿಣ ಭಾರತವು ಕೇವಲ ತನ್ನ ನೈಸರ್ಗಿಕ ಸೌಂದರ್ಯಕ್ಕೆ ಮಾತ್ರವಲ್ಲ, ಬದಲಾಗಿ ಕೆಲವು ಬೆಳೆಗಳ ಉತ್ಪಾದನೆ, ಹತ್ತಿ ಉದ್ಯಮಕ್ಕೂ ಕೂಡ ಹೆಸರುವಾಸಿಯಾಗಿದೆ. ಇಲ್ಲಿನ ರೇಷ್ಮೆ ಸೀರೆಗಳು ಭಾರತದಿಂದ ಸಾಕಷ್ಟು ಮನ್ನಣೆ ಪಡೆದಿದೆ. ಮೈಸೂರು ಸಿಲ್ಕ್, ಕಾಂಚೀಪುರಂ ಸಿಲ್ಕ್, ಇನ್ನೂ ಹಲವಾರು. ಹತ್ತಿ ಉತ್ಪಾದನೆ ವಿಷಯಕ್ಕೆ ಬಂದರೆ ಕೊಯಮತ್ತೂರು, ಈರೋಡ್, ಸೇಲಂ ಮತ್ತು ತಿರುಪುರ್, ತಮಿಳುನಾಡಿನ 4 ಪ್ರಮುಖ ನಗರಗಳು ಈ ಉದ್ಯಮದ ಬೆಳವಣಿಗೆಗೆ ಕೊಡುಗೆ ನೀಡಿವೆ. ಕೊಯಮತ್ತೂರನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುತ್ತದೆ. ಮಸಾಲೆಗಳ ಉತ್ಪಾದನೆ. ನಿಮಗೆ ತಿಳಿದಿರಲಿ, 2011ರ ಸಂಶೋಧನೆಯ ಪ್ರಕಾರ ಭಾರತವು ಪ್ರಪಂಚದಲ್ಲಿ ಮಸಾಲೆಗಳನ್ನು ಉತ್ಪಾದಿಸುವಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹೆಚ್ಚಿನ ಮಸಾಲೆಯನ್ನು ದಕ್ಷಿಣ ಭಾರತದಲ್ಲಿ ಬೆಳೆಯಲಾಗುತ್ತದೆ. ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವುದು ಕೇರಳ ರಾಜ್ಯ. ತೆಂಗಿನ ಉತ್ಪಾದನೆ. ತೆಂಗಿನ ಉತ್ಪಾದನೆ ವಿಷಯಕ್ಕೆ ಬಂದರೆ ಮಹಾರಾಷ್ಟ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಂಥ ಇತರ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ಭಾರತದಿಂದ ಸುಮಾರು 3/4 ಭಾಗದಷ್ಟು ತೆಂಗಿನಕಾಯಿ ಬರುತ್ತವೆ. ಅಲ್ಲದೆ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ತೆಂಗಿನ ಮರಗಳನ್ನು ಅತಿ ಹೆಚ್ಚಾಗಿ ಬೆಳೆಸುತ್ತಾರೆ. 18 ರಾಜವಂಶಗಳು ಆಳಿದ್ದಾರೆ. ದಕ್ಷಿಣ ಭಾರತದ ಇತಿಹಾಸವು ಬಹಳ ಶ್ರೀಮಂತವಾಗಿದೆ. ಇಲ್ಲಿ ಸರಿಸುಮಾರು 18 ರಾಜವಂಶಗಳು ಆಳ್ವಿಕೆ ಮಾಡಿದ್ದಾರೆ. ಇತಿಹಾಸದಲ್ಲಿ 1000 ವರ್ಷಗಳಿಗೂ ಹೆಚ್ಚು ಅವಧಿಯಲ್ಲಿ ಪಾಂಡ್ಯರು, ಚಾಲುಕ್ಯರು, ಶಾತವಾಹನರು, ಕಾಕತೀಯರು, ಕದಂಬರು, ಹೊಯ್ಸಳರು, ಪಲ್ಲವರು, ಒಡೆಯರ್, ರಾಷ್ಟ್ರಕೂಟರು, ವಿಜಯನಗರ ಇನ್ನೂ ಅನೇಕ ಮಂದಿ ರಾಜವಂಶರು ಆಳ್ವಿಕೆ ನಡೆಸಿದ್ದಾರೆ. ಕೊಹಿನೂರು ಡೈಮಂಡ್. ಇತಿಹಾಸದ ಪುಟದಲ್ಲಿರುವ ದಾಖಲೆಯ ಪ್ರಕಾರ ಈ ಅದ್ಭುತವಾದ ಕೊಹಿನೂರು ಡೈಮಂಡಿನ ಮೂಲ ಆಂಧ್ರ ಪ್ರದೇಶದ ಗೋಲ್ಕೊಂಡ. ಕಾಕತೀಯ ರಾಜವಂಶದ ಆಳ್ವಿಕೆಯಲ್ಲಿ ಇದನ್ನು ರಾಯಲಸೀಮಾ ವಜ್ರದ ಗಣಿಯಿಂದ ಗಣಿಗಾರಿಕೆ ಮಾಡಲಾಯಿತು.